Moon bells. ಅರೆ ಚಂಕಿ ಚಂಕಿ ಏಳು, ಬೆಳಗ್ಗೆ ಆಯಿತು, ತಿಂಡಿ ಮಾಡಬೇಕು. ಅಮ್ಮ ಇವತ್ತು ಯಾಕಿಷ್ಟು ಬೇಗ ಎಬ್ಬಿಸ್ತಾ ಇದ್ದೀರಾ? ತಿಂಡಿ ರೆಡಿ ಆದಮೇಲೆ ಎಬ್ಬಿಸಿ ಸಾಕು. ಅರೆ ನಾನು ನಿಮ್ಮ ಅಮ್ಮ ಅಲ್ಲ, ನಿನ್ನ ಗಂಡ. ಒಂದು ಕಾಡಿನಲ್ಲಿ ಚಂಕಿ ಹಕ್ಕಿ ತನ್ನ ತಂದೆ ತಾಯಿಯ ಜೊತೆ ವಾಸವಾಗಿತ್ತು. ಅರೆ ಚಂಕಿ ಮಗಳೇ, ಊಟದ ಸಮಯವಾಯಿತು, ಈಗೆಲ್ಲಿಗೆ ಹೋಗ್ತಿದ್ಯಾ ನೀನು? ಅಮ್ಮ, ನಾನು ಸುಮ್ಮನೆ ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಸುತ್ತಾಡೋಕೆ ಹೋಗ್ತಿದ್ದೀನಿ ಅಷ್ಟೇ. ಇಲ್ಲ, ಎಲ್ಲಿಗೂ ಹೋಗೋ ಅಗತ್ಯವಿಲ್ಲ, ಬಾ ಮೊದಲು ಊಟ ಮಾಡು. ಅರೆ ಅವಳಿನ್ನೂ ಮಗು, ಅವಳನ್ನ ಯಾಕೆ ತಡೀತೀಯಾ? ಅದಲ್ವಾ ಅಪ್ಪ ಅಂದರೆ. ಸರಿ, ನಾನು ಬರ್ತೀನಿ. ಹೀಗೆ ಹೇಳುತ್ತಾ ಚಂಕಿ ಫುರ್ರೆಂದು ಹಾರಿ ಹೋದಳು. ನಿಮ್ಮ ಅತಿಯಾದ ಪ್ರೀತಿ ಇವಳನ್ನು ಹಾಳು ಮಾಡಿದೆ. ಯಾವ ಕೆಲಸವನ್ನೂ ಮಾಡಲ್ಲ, ಸುತ್ತಾಡೋಕೆ ಮಾತ್ರ ಯಾವಾಗಲೂ ರೆಡಿ. ಅರೆ ವಯಸ್ಸಾಗ್ತಾ ಆಗ್ತಾ ಎಲ್ಲ ಕಲ್ತ್ಕೊಳ್ತಾಳೆ, ನೀನು ಭಯಪಡಬೇಡ. ದಿನಗಳು ಕಳೆದಂತೆ ಚಂಕಿ ಈಗ ದೊಡ್ಡವಳಾಗಿದ್ದಳು. ಆದರೆ ಅವಳ ಸ್ವಭಾವದಲ್ಲಿ ಮಾತ್ರ ಯಾವುದೇ ಬದಲಾವಣೆ ಇರಲಿಲ್ಲ. ಈಗ ಅವಳ ತಾಯಿ ತಂದೆಯ ಜೊತೆ ಮಾತನಾಡಿ ಮಿಟ್ಟು ಎಂಬ ಗಿಳಿಯ ಜೊತೆ ಅವಳ ಮದುವೆ ಮಾಡಿಸಿದರು. ಚಂಕಿ ತನ್ನ ತವರು ಮನೆಯಿಂದ ಬೀಳ್ಕೊಂಡು ಗಂಡನ ಮನೆಗೆ ಬಂದಳು. ಚಂಕಿ, ಇದು ನಮ್ಮ ಮನೆ. ಈಗ ಇದನ್ನು ಸ್ವರ್ಗ ಮಾಡೋದು ನಿನ್ನ ಕೈಯಲ್ಲಿದೆ. ಅರೆ, ನಾನು ಈ ಮನೆನ ಸ್ವರ್ಗ ಮಾಡೋದು ಹೇಗೆ ಪತಿರಾಯರೇ? ನೀವು ಕೂಡ ಏನೇನೋ ಮಾತಾಡ್ತೀರಾ. ನೀನು ತುಂಬ ಮುಗ್ದೆ ಚಂಕಿ. ಪರವಾಗಿಲ್ಲ, ಮೆಲ್ಲಗೆ ಎಲ್ಲ ಕಲ್ತ್ಕೊಳ್ತೀಯ. ಮರುದಿನ ಬೆಳಗ್ಗೆ ಹುಂಜದ ಕೂಗು ಕಾಡಿನಲ್ಲಿ ಮೊಳಗಿತು. ಆಗ ಮಿಟ್ಟು ನಿದ್ರೆಯಿಂದ ಎಚ್ಚರಗೊಂಡ. ಎಷ್ಟು ಒಳ್ಳೆ ನಿದ್ರೆ ಬಂತು. ಅಮ್ಮ, ನನಗೆ ತಿಂಡಿ ತಗೊಂಡು ಬಾಮ್ಮ. ಅರೆ ಇದೇನಿದು? ಈಗ ನಂದು ಮದುವೆ ಆಗಿದೆ. ಈಗ ತಿಂಡಿ ಅಮ್ಮನಲ್ಲ, ಹೆಂಡತಿ ತಂದು ಕೊಡಬೇಕು. ಹೀಗೆ ಹೇರುತ್ತಾ ಅವನು ಎದ್ದು ನೋಡಿದಾಗ ಚಂಕಿ ಇನ್ನೂ ಆರಾಮವಾಗಿ ನಿದ್ರೆ ಮಾಡುತ್ತಿದ್ದಳು. ಅರೆ ಚಂಕಿ ಚಂಕಿ ಏಳು, ಬೆಳಗ್ಗೆ ಆಯಿತು, ತಿಂಡಿ ಮಾಡಬೇಕು. ಇದಕ್ಕೆ ಚಂಕಿ ಕಣ್ಣು ಬಿಡದೆಯೇ ಆಕಳಿಸುತ್ತಾ ಹೀಗೆಂದಳು. ಅಮ್ಮ, ಇವತ್ತು ಯಾಕಿಷ್ಟು ಬೇಗ ಎಬ್ಬಿಸ್ತಾ ಇದ್ದೀರಾ? ತಿಂಡಿ ರೆಡಿ ಆದಮೇಲೆ ಎಬ್ಬಿಸಿ ಸಾಕು. ಅರೆ ನಾನು ನಿಮ್ಮ ಅಮ್ಮ ಅಲ್ಲ, ನಿನ್ನ ಗಂಡ. ಮಿಟ್ಟು ಅವಳನ್ನು ಎಬ್ಬಿಸಲು ತುಂಬಾ ಪ್ರಯತ್ನಿಸಿದ. ಆದರೆ ಅವಳು ಅತ್ತಿತ್ತ ಹೊರಳಾಡುತ್ತಿದ್ದಳೇ ಹೊರತು ಏಳಲಿಲ್ಲ. ಸ್ವಲ್ಪ ಸಮಯದ ನಂತರ ಮಿಟ್ಟುವಿನ ತಾಯಿ ಅಲ್ಲಿಗೆ ಬಂದರು. ಅರೆ ಮಿಟ್ಟು, ಏನಿದು? ಸೊಸೆ ಇನ್ನೂ ಮಲ್ಗಿದ್ದಾರಾ? ನೀವಿಬ್ರು ತಿಂಡಿ ತಿಂದ್ರಾ ಇಲ್ವಾ? ಇಲ್ಲಮ್ಮ, ಚಂಕಿ ಇನ್ನೂ ಎದ್ದೇ ಇಲ್ಲ. ಈಗ ಚಂಕಿಯನ್ನು ಎಬ್ಬಿಸಲು ಹಕ್ಕಿಗಳ ಗುಂಪೇ ಸೇರಿತು. ಎಲ್ಲರ ಸದ್ದನ್ನು ಕೇಳಿ ಚಂಕಿ ಎದ್ದು ಕುಳಿತಳು. ಅರೆ, ಏನಾಯ್ತು? ಯಾಕೆ ಬೆಳಬೆಳಗ್ಗೆ ಕಿವಿ ಹತ್ರ ಕಿರುಚಾಡ್ತಾ ಇದ್ದೀರಾ? ಚಂಕಿ, ಈಗ ನೀನು ನಿನ್ನ ಗಂಡನ ಮನೆಯಲ್ಲಿ ಇದ್ದೀಯ. ಬೆಳಗ್ಗೆ ಬೇಗ ಎದ್ದು ನಿನ್ನ ಜವಾಬ್ದಾರಿ ನಿಭಾಯಿಸಬೇಕು. ಅತ್ತೆಯವರೇ, ನನಗೊಂದು ಒಳ್ಳೆ ತಿಂಡಿ ತಗೊಂಡು ಬನ್ನಿ. ಚಹಾ ಕುಡಿಯದಿದ್ರೆ ನನ್ನ ನಿದ್ರೆಯೇ ಆವರಿಸಲ್ಲ. ಅರೆ ದೇವ್ರೆ, ಇವಳು ನಮ್ಗೆ ತಿಂಡಿ ಕೇಳ್ತಾ ಇದ್ದಾಳಲ್ಲ. ಚಂಕಿಯ ಮದುವೆಯಾಗಿದ್ದರೂ ಅವಳ ಕೆಟ್ಟ ಅಭ್ಯಾಸಗಳು ಈಗ ಮಿಟ್ಟುವಿಗೆ ತೊಂದರೆ ಕೊಡುತ್ತಿದ್ದವು. ಮಿಟ್ಟು ಅವರೇ, ನಾನು ಸ್ವಲ್ಪ ಸುತ್ತಾಡಿ ಬರ್ತೀನಿ. ಅರೆ ಚಂಕಿ, ಈಗ ಮಧ್ಯಾಹ್ನ ಆಗ್ತಿದೆ, ಈಗ ಎಲ್ಲೂ ಹೋಗೋದು ಬೇಡ. ಅರೆ, ನಿಮ್ಗೆ ಬರೋಕ್ಕಿಷ್ಟಲ್ಲಿದ್ರೆ ಇಲ್ಲೇ ಬಿದ್ರಿ, ನನಗಂತೂ ಹೋಗೋಕ್ಬಿಡಿ. ಚಂಕಿ ಹೇಳಿದ್ನಲ್ಲ, ಬೇಡ ಅಂದ್ರೆ ಬೇಡ ಅಷ್ಟೇ. ಸ್ವಲ್ಪ ಹೊತ್ತು ಚಂಕಿ ಹಾಗೆಯೇ ಕುಳಿತು ಗೊಣಗುತ್ತಿದ್ದಳು. ಅಷ್ಟರಲ್ಲಿ ಅವಳ ಇಬ್ಬರು ಸ್ನೇಹಿತರಾದ ಕಾಲುಕಾಗೆ ಮತ್ತು ಕೋಗಿಲೆ ಅಲ್ಲಿಗೆ ಬಂದರು. ಅರೆ ಚಂಕಿ, ನೀನಿಲ್ಲಿದ್ಯಾ? ನಾವು ನಿನ್ನನ್ನು ಕರ್ಕೊಂಡು ಹೋಗೋಕೆ ನಿನ್ಮನೆಗೆ ಹೋಗಿದ್ವಿ. ಅರೆ, ಈಗ ನಂದು ಮದುವೆ ಆಗಿದೆ ಅಲ್ವಾ, ಅದಕ್ಕೆ ಈಗ ಇಲ್ಲೇ ಇರ್ತೀನಿ. ಒಳ್ಳೇದು. ಹಾಗಾದರೆ ಹೇಳು, ಈಗ ನೀನು ಗೂಗಲ್ ಬೆರಿ ತಿನ್ನಲಿಕ್ಕೆ ನಮ್ಮ ಜೊತೆ ಬರ್ತೀಯಾ ಇಲ್ವಾ? ಚಂಕಿ ಹೇಳಿದ್ನಲ್ಲ, ಬೇಡ ಅಂದ್ರೆ ಬೇಡ ಅಷ್ಟೇ. ನಡಿ, ಇವರು ಹೀಗೆ ಹೇಳ್ತಾ ಇರ್ತಾರೆ. ಮಿಟ್ಟು ಹೇಳುತ್ತಲೇ ಇದ್ದ. ಆದರೆ ಚಂಕಿ ತನ್ನ ಸ್ನೇಹಿತರ ಜೊತೆ ಅಲ್ಲಿಂದ ಹೊರಟು ಹೋದಳು.
ಗಂಟೆಗಳು ಕಳೆದವು. ಸಂಜೆಯಾದರೂ ಚಂಕಿ ಇನ್ನೂ ಮನೆಗೆ ಬಂದಿರಲಿಲ್ಲ. ಮಿಟ್ಟುವಿಗೆ ಅವಳ ಬಗ್ಗೆ ತುಂಬಾ ಚಿಂತೆಯಾಗುತ್ತಿತ್ತು. ಮಿಟ್ಟುವಿನ ತಾಯಿ ಅವನಿಗಾಗಿ ಊಟ ತಂದರು. ತಗೋ ಮಿಟ್ಟು ಮಗನೆ, ನೀನು ಮತ್ತೆ ಸೊಸೆ ಊಟ ಮಾಡಿ. ಅಮ್ಮ, ಚಂಕಿ ಇನ್ನೂ ಬಂದಿಲ್ಲ. ಬಂದಿಲ್ಲ ಅಂದ್ರೆ ಅವಳು ಎಲ್ಲಿಗೆ ಹೋಗಿದ್ದಾಳೆ? ಅವಳ ಫ್ರೆಂಡ್ಸ್ ಬಂದಿದ್ರು, ಅವಳ ಜೊತೆ ಸುತ್ತಾಡೋಕೆ ಹೋಗಿದ್ದಾಳೆ. ಅರೆ, ಮದುವೆ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಯಾರು ಸುತ್ತಾಡೋಕೆ ಹೋಗ್ತಾರೆ? ಚಂಕಿ ಬೇಗನೆ ಮಲಗಿಬಿಟ್ಟಳು. ವಾಹ್, ಮದುವೆ ಆದ್ಮೇಲೆ ಮೊದಲ ಸಲ ಹೀಗೆ ಸುತ್ತಾಡಿದ್ದು ಇವತ್ತು ತುಂಬಾ ಮಜಾ ಬಂತು. ಬಾ ಚಂಕಿ, ಊಟ ಮಾಡು, ನಿಂಗಾಗೆ ಕಾಯ್ತಾ ಇದ್ದೆ. ಮಿಟ್ಟು ಅವರೇ, ನೀವು ತಿನ್ನಿ. ನಾನು ಆಚೆನೆ ಫ್ರೆಂಡ್ಸ್ ಜೊತೆ ಹೊಟ್ಟೆ ತುಂಬ ಗೂಗಲ್ ಬೆರಿ ತಿಂದಿದ್ದೀನಿ. ಅರೆ ಆದ್ರೆ ಗುಡ್ ನೈಟ್. ಮಿಟ್ಟು ಮತ್ತು ಅವನ ತಾಯಿ ಅವಳನ್ನೇ ನೋಡುತ್ತಾ ನಿಂತರು. ಚಂಕಿ ಪ್ರತಿದಿನ ತನ್ನ ಸ್ನೇಹಿತರ ಜೊತೆ ಸುತ್ತಾಡಲು ಹೋಗುತ್ತಿದ್ದಳು ಮತ್ತು ರಾತ್ರಿಯಾದ ಮೇಲೆ ಮನೆಗೆ ಬರುತ್ತಿದ್ದಳು. ಮಿಟ್ಟು ತುಂಬಾ ಕಷ್ಟದಲ್ಲಿದ್ದ. ಒಂದು ಸಂಜೆ ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸಿದ. ಚಂಕಿ, ಈಗ ನೀನು ನನ್ನ ಹೆಂಡತಿ. ನಿನ್ನ ಒಳ್ಳೆಯದು ಕೆಟ್ಟದ್ದನ್ನು ನಾನು ನಿರ್ಧರಿಸಬಹುದು. ನಿನ್ನ ಫ್ರೆಂಡ್ಸ್ ನಮ್ಮಿಬ್ಬರ ಮಧ್ಯೆ ದೂರ ತರ್ತಾ ಇದ್ದಾರೆ. ಅವರು ನಿನ್ನ ನಿಜವಾದ ಫ್ರೆಂಡ್ಸ್ ಅನ್ಸೋದಿಲ್ಲ. ಅವರು ನಿನ್ನನ್ನು ಸೋಮಾರಿಯನ್ನಾಗಿ ಮಾಡ್ತಿದ್ದಾರೆ. ನಿಜವಾದ ಗೆಳೆಯರು ಸರಿ ದಾರಿ ತೋರಿಸ್ತಾರೆ. ನೀನು ಅರ್ಥ ಮಾಡ್ಕೋ. ಮಿಟ್ಟುವಿನ ಮಾತು ಅರ್ಧಕ್ಕೆ ನಿಂತಿತು. ಅಷ್ಟರಲ್ಲಿ ಚಂಕಿ ನಿದ್ರಿಸಿಬಿಟ್ಟಿದ್ದಳು. ದಿನ ಕಳೆದಂತೆ ಚಂಕಿಯ ತುಂಟಾಟಗಳು ಹೆಚ್ಚಾಗುತ್ತಲೇ ಇದ್ದವು. ಮಿಟ್ಟು ಮತ್ತು ಅವನ ತಾಯಿ ಅವಳ ಮುಂದೆ ಅಸಹಾಯಕರಾದರು. ಒಂದು ದಿನ ಕೋಗಿಲೆ ಚಂಕಿಗೆ ಹೀಗೆಂದಿತು. ಚಂಕಿ, ನನ್ಗೊಂದು ಜಾಗ ಗೊತ್ತಿದೆ. ಅಲ್ಲಿ ಗೂಗಲ್ ಬೆರಿ ಹಣ್ಣುಗಳ ತೋಟವೇ ಇದೆ. ಅಲ್ಲಿ ಹೋಗಿ ಎಷ್ಟು ಬೇಕೋ ಅಷ್ಟು ತಿನ್ನಬಹುದು. ಅದು ಸರಿನೇ. ಸರಿ, ನನ್ನನ್ನು ಈಗಲೇ ಅಲ್ಲಿ ಕರ್ಕೊಂಡು ನಡಿ. ಇಲ್ಲ ಚಂಕಿ, ಈಗ ಹೋಗೋಕೆ ಸಮಯವಿಲ್ಲ. ಅದು ತುಂಬಾ ದೂರ ಇದೆ. ನಾವು ಬೆಳಗ್ಗೆ ಹೊರಟ್ರೆ ಸಂಜೆ ಅಷ್ಟರಲ್ಲಿ ತಲುಪ್ತೀವಿ. ಆಮೇಲೆ ಬರೀ ಮಜಾನೇ ಮಜಾ. ಓಹೋ, ಹೌದಾ? ಆದರೆ ನಮಗಲ್ಲಿಗೆ ತಲುಪೋ ಅಷ್ಟರಲ್ಲಿ ರಾತ್ರಿ ಆದರೆ ವಾಪಸ್ ಯಾವಾಗ ಬರೋದು? ನಾವೊಂದು ಕೆಲಸ ಮಾಡೋಣ. ಒಂದು ರಾತ್ರಿ ಅಲ್ಲೇ ಇರೋಣ. ಆಮೇಲೆ ನಾಡಿದ್ದು ವಾಪಸ್ ಬರೋಣ. ಇನ್ನು ನಿನ್ನ ಗಂಡನಿಗೆ ಹೇಗೆ ಸಮಾಧಾನ ಮಾಡ್ತೀಯಾ ಅದು ನಿನಗೆ ಬಿಟ್ಟಿದ್ದು. ಅರೆ, ಅವ್ರಿಗೆ ಯಾಕೆ ಹೇಳೋದು? ನಾನು ಒಂದು ರಾತ್ರಿ ಅಲ್ಲೇ ಇರ್ತೀನಿ ಅಂತ ಅವ್ರಿಗೆ ಹೇಳ್ತೀನಾ? ನಾಳೆ ಬೆಳಗ್ಗೆ ಅವ್ರು ಹೇಳೋ ಮುಂಚೆ ನಾನು ಹೊರಡ್ತೀನಿ. ಸರಿ, ನಾವು ಆ ಆಲದ ಮರದ ಹತ್ತಿರ ನಿನಗಾಗಿ ಕಾಯ್ತಾ ಇರ್ತೀವಿ. ಸರಿ. ಚಂಕಿ ಮನೆಗೆ ಬಂದಾಗ ಮಿಟ್ಟು ಇಂದು ಹಸಿದು ಕುಳಿತಿದ್ದ. ಅವನ ಮುಂದೆ ಊಟ ಹಾಗೆಯೇ ಇತ್ತು. ಬಂದ್ಯಾ ಚಂಕಿ? ಬಾ, ಸಾಧ್ಯವಾದರೆ ನನ್ನ ಜೊತೆ ಊಟ ಮಾಡು. ಅಥವಾ ಇವತ್ತು ಗೂಗಲ್ ಬೆರಿ ತಿಂದ್ಕೊಂಡು ಬಂದಿದ್ದೀಯಾ? ನಿಜ ಹೇಳಬೇಕಂದ್ರೆ ತಿನ್ಕೊಂಡು ಬಂದಿದ್ದೀನಿ. ಆದರೆ ಇವತ್ತು ನಿಮ್ಮ ಜೊತೆ ನಿಮ್ಮ ಫೇವ್ರೆಟ್ ಊಟ ಮಾಡೋಣ ಅನಿಸ್ತಿದೆ. ಚಂಕಿ ಮಿಟ್ಟುವಿನ ಜೊತೆ ಸೇರಿ ಊಟ ಮಾಡಿದಾಗ ಮಿಟ್ಟುವಿಗೆ ತುಂಬಾ ಸಂತೋಷವಾಯಿತು. ಅಂದ ಹಾಗೆ ಚಂಕಿ, ನೀನು ಎಲ್ಲೆಲ್ಲಿಗೆ ಹೋಗ್ತೀಯಾ ನನಗೂ ಹೇಳು. ನಾವು ಮೊದಲು ಕಪ್ಪು ಗುಡ್ಡದ ಹತ್ತಿರ ಹೋಗೋಣ. ಆಮೇಲೆ ಇಂದು ಮೊದಲ ಬಾರಿಗೆ ಮಿಟ್ಟು ಮತ್ತು ಚಂಕಿಯ ನಡುವೆ ಕೆಲವು ಮಾತುಕತೆಗಳು ನಡೆದವು. ಇದರಿಂದ ಮಿಟ್ಟುವಿಗೆ ಒಳ್ಳೆಯ ಅನುಭವವಾಯಿತು. ಮರುದಿನ ಬೆಳಗ್ಗೆ ಹುಂಜ ಕೂಗುವ ಮುನ್ನವೇ ಚಂಕಿ ಎಚ್ಚರಗೊಂಡಳು. ಅವಳು ಒಮ್ಮೆ ಮಿಟ್ಟುವಿನ ಕಡೆ ನೋಡಿದಳು. ನಾನು ಇವರಿಗೆ ವಿಷಯ ತಿಳಿಸ್ಬೇಕಾ ಬೇಡ್ವಾ? ಇತ್ತ ಕೋಗಿಲೆ ಮತ್ತು ಕಾಗೆ ಇಬ್ಬರು ಅವಳಿಗಾಗಿ ಕಾಯುತ್ತಿದ್ದರು. ಅರೇ, ಚಂಕಿ ಬರ್ತಾಳೋ ಇಲ್ವೋ? ಅರೆ, ಅವಳಿಗೆ ಸುತ್ತಾಡೋದು ಮತ್ತೆ ಹಣ್ಣು ತಿನ್ನೋದು ಅಂದರೆ ತುಂಬ ಹುಚ್ಚು. ಅವಳು ಹೇಗೆ ತಾನೇ ಬರಲ್ಲ ಅನ್ನೋಕೆ ಸಾಧ್ಯ? ಖಂಡಿತ ಬರ್ತಾಳೆ. ಅಷ್ಟರಲ್ಲಿ ಚಂಕಿ ಅಲ್ಲಿಗೆ ಬಂದಳು. ಕ್ಷಮಿಸಿ ಗೆಳೆಯರೇ, ಸ್ವಲ್ಪ ತಡವಾಯಿತು. ಪರವಾಗಿಲ್ಲ, ಬಾ ಈಗ ಹೋಗೋಣ. ನನಗೂ ತುಂಬ ಅವಸರವಿದೆ ಆ ಗೂಗಲ್ ಬೆರಿ ತೋಟಕ್ಕೆ ಹೋಗೋಕ್ಕೆ. ಇದನ್ನು ಕೇಳಿ ಕೋಗಿಲೆ ಮತ್ತು ಕಾಗೆ ಒಬ್ಬರನ್ನೊಬ್ಬರು ನೋಡಿ ನಿಗೂಢವಾಗಿ ನಕ್ಕರು ಮತ್ತು ಆಕಾಶಕ್ಕೆ ಹಾರಿದರು. ಚಂಕಿ ಅವರ ಮಧ್ಯದಲ್ಲಿ ಹಾರುತ್ತಿದ್ದಳು ಮತ್ತು ಅವರಿಬ್ಬರು ಅವಳ ಸುತ್ತಲೂ ಇದ್ದರು. ಸುಮಾರು 2 ಗಂಟೆಗಳ ಹಾರಾಟದ ನಂತರ ಅವರು ಒಂದು ಜಾಗಕ್ಕೆ ತಲುಪಿದರು. ಚಂಕಿ, ಬಾ, ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ಪಡೆಯೋಣ. ಅರೆ, ಮನೆ ಹೋಗಲೇಬೇಕು. ಇನ್ನು ತಾಳ್ಮೆ ಇಲ್ಲ ನನ್ನ ಹತ್ತಿರ. ಅರೆ ಚಂಕಿ, ಬಾ ಇಲ್ಲಿ. ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಮುಂದೆ ಹೋಗೋಣ. ಕಾಗೆ ಮತ್ತು ಕೋಗಿಲೆ ನೆಲಕ್ಕೆ ಇಳಿದಾಗ ಚಂಕಿ ಕೂಡ ಅವರ ಜೊತೆ ಇಳಿದಳು.
ಅಷ್ಟರಲ್ಲಿ ಅಲ್ಲಿಗೆ ಒಂದು ಹದ್ದು ಬಂದಿತು. ಅರೆ ಓಡಿ ಗೆಳೆಯರೆ, ಈ ಹದ್ದು ನಮ್ಮನ್ನ ಕೊಂದ್ಬಿಡುತ್ತೆ. ಚಿಂಕಿ ಇದನ್ನು ನೋಡಿ ತುಂಬಾನೇ ಬೆದರಿ ಹೋದಳು. ಆದರೆ ಕೋಗಿಲೆ ಮತ್ತು ಕಾಗೆ ಜೋರಾಗಿ ನಗಲು ಪ್ರಾರಂಭಿಸಿದರು. ನಾವಿನ್ನು ನಿನ್ನ ಗೆಳೆಯರ್ ಅಂದ್ಕೊಂಡಿದ್ಯಾ? ಈ ಹದ್ದು ನಮ್ಮನ್ನ ಕೊಲ್ಲುತ್ತೆ ಅಂದ್ಕೊಂಡಿದ್ಯಾ? ಇಲ್ಲ ಚಂಕಿ, ಈ ಹದ್ದು ನಮ್ಮ ಕಾಡಿನ ರಾಜ. ನಾವು ನಿನ್ನನ್ನು ಬೇಕಂತಲೇ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನಿನ್ನನ್ನು ಫ್ರೆಂಡ್ ಮಾಡ್ಕೊಂಡಿದ್ದು, ನಿನಗೆ ಈ ಹಣ್ಣಿನ ಚಟ ಹಚ್ಚಿದ್ದು ಎಲ್ಲವೂ ನಮ್ಮ ರಾಜನ ಆದೇಶದ ಮೇರೆಗೆ ನಡೆದ ಸಂಚು. ಚಿಂಕಿ ಸ್ತಬ್ಧಳಾಗಿ ನಿಂತಿದ್ದಳು. ಅವಳಿಗೆ ತನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ಕೇಳಿ ಚಿಂಕಿ ತುಂಬಾ ಹೆದರಿ ಹೋದಳು. ನಿಮ್ಮನ್ನ ನಾನು ನನ್ನ ಕುಟುಂಬಕ್ಕಿಂತ ನನ್ನ ಪತಿಗಿಂತ ಹೆಚ್ಚಾಗಿ ನಂಬಿದೆ. ಒಳ್ಳೆ ಗೆಳೆಯರು ಅಂದುಕೊಂಡೆ. ಆದರೆ ನೀವು ನನ್ನನ್ನು ಸಾಯಿಸೋಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ? ಹೌದು, ಯಾಕಂದರೆ ನೀನೊಂದು ನೀಲಿ ಹಕ್ಕಿ. ನಮ್ಮ ಜ್ಯೋತಿಷಿ ಹೇಳಿದ್ದಾರೆ, ನಿನ್ನನ್ನು ಶಿಕಾರಿ ಮಾಡಿದರೆ ನನ್ನ ಶಕ್ತಿ 3 ಪಟ್ಟು ಹೆಚ್ಚಾಗುತ್ತೆ ಅಂತ. ಈಗ ನೀನು ನನಗೆ ಆಹಾರವಾಗಲು ಸಿದ್ಧವಾಗು. ಅವಳಿಗೆ ಈಗ ತನ್ನ ಪತಿಯ ಮಾತುಗಳು ನೆನಪಾಗತೊಡಗಿದವು. ಹದ್ದು ಚಿಂಕಿಯ ಕಡೆಗೆ ಬರುತ್ತಿತ್ತು. ನನ್ನ ಪತಿ ಸರಿಯಾಗೇ ಹೇಳ್ತಿದ್ರು. ನಿಜವಾದ ಗೆಳೆಯರು ನಮಗೆ ಸರಿಯಾದ ದಾರಿ ತೋರಿಸ್ತಾರೆ. ನೀವು ಮೊದಲು ನನ್ನ ಪೋಷಕರ ವಿರುದ್ಧ ಮಾಡಿದ್ದೀರಿ, ಆಮೇಲೆ ಪತಿಯ ವಿರುದ್ಧ. ಅದೆಲ್ಲ ಒಂದು ಸಂಚಾಗಿತ್ತಷ್ಟೆ. ಈಗ ಈ ಮಾತುಗಳಿಂದ ಯಾವುದೇ ಲಾಭ ಇಲ್ಲ ಚಂಕಿ. ಈಗ ಎಲ್ಲವೂ ಮುಗಿಯುವ ಸಮಯ. ಚಿಂಕಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಳು. ಅವಳ ದೇಹ ನಡುಗುತ್ತಿತ್ತು. ಅಷ್ಟರಲ್ಲೇ ಮಿಟ್ಟು ಚಿಂಕಿಯ ಮುಂದೆ ಬಂದು ನಿಂತನು. ಅಷ್ಟರಲ್ಲಿ ಚಂಕಿ, ಮಿಟ್ಟು ಚಿಂಕಿಯ ಎದುರು ಬಂದು ನಿಂತ್ಕೊಂಡ. ಅರೆ, ನೀನು ಎಲ್ಲಿಂದ ಬಂದೆ? ತಕ್ಷಣ 3 ಗಿಡಗಗಳು ಮತ್ತು 3 ಗೂಬಿಗಳು ಹದ್ದಿನ ಮೇಲೆ ದಾಳಿ ಮಾಡಿದವು. ಅವೆಲ್ಲವೂ ಹದ್ದನ್ನು ಅಟ್ಟಿಸಿಕೊಂಡು ಹೋದವು. ಹದ್ದು ಅಲ್ಲಿಂದ ಓಡಿ ಹೋಯಿತು. ಮಿಟ್ಟು ಅವರೇ, ನೀವಾ? ಚಿಂಕಿ ಮಿಟ್ಟುವನ್ನು ಅಪ್ಪಿಕೊಂಡಳು. ಕೋಗಿಲೆ ಮತ್ತು ಕಾಗೆ ಅಲ್ಲಿಂದ ಪರಾರಿಯಾದರು. ನೀವು ಬರದೇ ಹೋಗಿದ್ರೆ ಇವತ್ತು ನಾನು ಬದುಕ್ತಾ ಇರಲಿಲ್ಲ. ನಿನಗೆ ಹೇಗನ್ನಿಸ್ತು ಚಂಕಿ? ನಾನು ನಿನ್ನ ಗಂಡ. ನಾನು ಬದುಕಿರೋರ್ಗೂ ನಿನಗೇನೂ ಆಗೋಕ್ಕೆ ಬಿಡಲ್ಲ. ಚಿಂಕಿಗೀಗ ಅರಿವಾಯಿತು, ತಾನು ಇದುವರೆಗೆ ಮಾಡಿದ್ದೆಲ್ಲವೂ ತಪ್ಪು ಎಂದು. ಅವಳು ಮಿಟ್ಟುವಿನ ಜತೆ ಮನೆಗೆ ಮರಳಿದಳು. ಈಗ ಚಿಂಕಿ ತನ್ನ ಸಂಪೂರ್ಣ ಸಮಯವನ್ನು ಮಿಟ್ಟುವಿಗೆ ನೀಡತೊಡಗಿದಳು. ಅವರಿಬ್ಬರೂ ಒಟ್ಟಿಗೆ ಊಟ ಮಾಡುತ್ತಿದ್ದರು, ಒಟ್ಟಿಗೆ ವಿಹಾರಕ್ಕೆ ಹೋಗುತ್ತಿದ್ದರು. ಅವಳೀಗ ಪತ್ನಿಯ ಕರ್ತವ್ಯವನ್ನು ಪಾಲಿಸುವುದನ್ನು ಕಲಿತಿದ್ದಳು. ಒಂದ್ ಕಾಡಲ್ಲಿ 2 ಜಿಂಕೆಗಳಿತ್ತು. ಒಂದರ ಹೆಸರು ಚೋಟು, ಇನ್ನೊಂದರ ಹೆಸರು ಲಂಬು. ಚೋಟುಗೆ ಸುಳ್ಳು ಹೇಳಿ ಆ ಸುಳ್ಳಿಂದ ಎಲ್ಲಾರನ್ನೂ ಫೂಲ್ ಮಾಡೋದಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಒಂದಿನ ಸಾಯಂಕಾಲ ಕಾಡಲ್ಲಿ ಎಲ್ಲಾ ಜಂತುಗಳು ನಡೀತಾ ಇತ್ತು. ಆಗ ಚೋಟು ಅವ್ರ ಮುಂದೆ ಓಡೋಡ್ತಾ ಬರುತ್ತೆ. ಓಡಿ, ಎಲ್ಲಾರು ಓಡಿ, ಇಲ್ಲ ಅಂತ ಹೇಳಿದ್ರೆ ಯಾರು ಉಳಿಯಲ್ಲ. ಆ ಮಾತ್ ಕೇಳಿದ ತಕ್ಷಣ ಎಲ್ಲಾರ ದೃಷ್ಟಿನೂ ಚೋಟು ಮೇಲೆ ಬೀಳುತ್ತೆ. ಎಲ್ಲ ಚೋಟು ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಚೋಟು ಲಂಬು ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ಆನೆ, ಕೋತಿ ಎಲ್ಲ ಜಂತುಗಳು ಇತ್ತು. ಏನಾಯ್ತು ಚೋಟು, ಯಾಕೋ ಇಷ್ಟು ಹೆದರ್ಕೊಂಡಿದ್ದೀಯಾ? ಹೆಚ್ಚು ಮಾತಾಡ್ಲಿಕ್ಕೆ ಏನು ಸಮಯ ಉಳಿದಿಲ್ಲ. ನಾನೊಬ್ಬ ಬೇಟೆಗಾರನನ್ನ ಬಂದೂಕಿಡ್ಕೊಂಡು ಈಚೆ ಸೈಡ್ ಬರೋದು ನೋಡಿದೆ. ಬೇಗ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ, ಎಲ್ಲರೂ ಇಲ್ಲಿಂದ ಓಡೋಗಿ. ಅದು ಕೇಳಿದ ತಕ್ಷಣ ಅಲ್ಲಿರೋ ಜಂತುಗಳಿಗೆ ತುಂಬಾ ಗಾಬರಿ ಆಗಿ ಅವುಗಳು ಅಲ್ಲಿಂದ ಬೇಗ ಓಡೋದಕ್ಕೆ ಶುರು ಮಾಡುತ್ತೆ. ಕಾಡಿನೊಳಗಡೆ ಸ್ವಲ್ಪ ದೂರ ಓಡಿದ್ಮೇಲೆ ಅದಕ್ಕೆ ತುಂಬಾ ಸುಸ್ತಾಗ್ಬಿಟ್ಟು ಒಂದತ್ರ ನಿಂತ್ಕೊಳ್ಳುತ್ತೆ. ಆಗ ಅಲ್ಲಿಗೆ ಚೋಟು ಬಂದು ಏನಾಯ್ತು ಚೋಟು, ನೀನ್ ಯಾಕೆ ಹೀಗೆ ನೆಗಾಡ್ತಿದ್ದೀಯಾ ನಮ್ಮನ್ನ ನೋಡಿ? ನೀವು ಬೇಟೆಗಾರನ ಹೆಸರು ಕೇಳಿದ ಕೂಡಲೇ ಹೇಗೆ ಓಡೋದ್ರಿ? ಅದನ್ನ ನೋಡಿ ನಂಗೆ ನಗು ತಡ್ಕೊಳಕ್ ಆಗ್ಲಿಲ್ಲ. ಆ ವಿಷಯ ಕೇಳಿದ ತಕ್ಷಣ ಜಂತುಗಳೆಲ್ಲ ಒಬ್ರು ಮಕ್ಕೊಬ್ರು ನೋಡ್ಕೋತಿತ್ತು. ಆಗ ಲಂಬು ಹೀಗಂದ, ಇದರಲ್ಲಿ ನೆಗಾಡೋದೇನಿದೆ? ನಾವೆಲ್ಲರೂ ಬೇಟೆಗಾರರಿಗೆ ಹೆದರುತ್ತೇವೆ. ಯಾಕಂತ ಹೇಳಿದ್ರೆ ಅವರ ಒಂದು ಗುಂಡಿನಿಂದ ನಮ್ಮ ಜೀವ ಸತ್ತೋಗುತ್ತೆ. ಮತ್ತೆ ನೀನು ಕೂಡ ಓಡ್ತಾ ಇದ್ದೆ. ನಾನಂತೂ ಹೆದರ್ತೀನಿ, ಆದ್ರೆ ಒಬ್ಬ ನಿಜವಾದ ಬೇಟೆಗಾರ ಬರ್ಬೇಕಲ್ವಾ?
ಅದು ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಲಂಬು ಹೀಗಂದ, ಏನ್ ಹೇಳ್ತಾ ಇದೀಯ ನೀನು? ಬೇಟೆಗಾರ ಬರ್ತಾ ಇದ್ದಾನೆ, ಬೇಗ ಓಡೋಗಿ ಅಂತ ಹೇಳಿದ್ದಲ್ವಾ ನೀನು? ನಾನಂತೂ ಹೀಗೆ ಸುಮ್ಮನೆ ಹೇಳಿದ್ದು. ನೀವು ಅದನ್ನ ನಿಜ ಅಂತ ನಂಬ್ಕೊಂಡು ಓಡಿದನ್ನ ಈಗ್ಲೂ ನೆನ್ಸ್ಕೊಂಡು ನಂಗೆ ಜೋರಾಗಿ ನಗು ಬರ್ತಾ ಇದೆ. ಹಂಗಂತೇಳಿ ಚೋಟು ಚೆನ್ನಾಗ್ ನಗಿತಾ ಇರತ್ತೆ. ಅದನ್ನ ನೋಡಿ ಅಲ್ಲಿರುವ ಜಂತುಗಳಿಗೆ ತುಂಬಾನೇ ಕೋಪ ಬರುತ್ತೆ. ಒಂದಿನ ರಾತ್ರಿ ಹಿಂಗೆ ಎಲ್ಲಾ ಜಂತುಗಳು ಅದ್ರದ್ರ ಕೆಲ್ಸಗಳಲ್ಲಿ ತುಂಬಾ ಬ್ಯುಸಿ ಆಗಿರುತ್ತೆ. ಅವತ್ತೂನು ಚೋಟು ಓಡೋಡ್ತಾ ಬಂದು, ಓಡಿ 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 ಎಲ್ಲರೂ ಓಡಿ, ಬೇಟೆಗಾರ ಬಂದೂಕ್ ಹಿಡ್ಕೊಂಡು ನಮ್ಮಾಚೆನೆ ಬರ್ತಾ ಇದ್ದಾನೆ. ಆ ಮಾತ್ ಕೇಳಿದ ತಕ್ಷಣ ಅವರೆಲ್ಲ ಈ ಸಲ ಚೋಟು ಪಾಪ ನಿಜಾನೇ ಹೇಳಿರ್ಬೇಕೇನು ಅಂತ ಅನ್ಕೊಂಡು ಅವರು ಮತ್ತೆ ಭಯ ಪಟ್ಟು ಅಲ್ಲಿಂದ ಕಾಡೊಳಗಡೆ ಓಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮತ್ತೆ ಕಾಡೊಳಗಡೆ ತುಂಬಾ ದೂರ ಓಡಿ ಓಡಿ ಅವುಗಳು ಟಯರ್ಡ್ ಆಗಿ ನಿಂತ್ಕೊಳ್ಳುತ್ತೆ. ಆಗ ಮತ್ತೆ ಚೋಟು ಬಂದು ಚೋಟು ನಗೋದ್ ನೋಡಿ ಅವುಗಳಿಗೆ ತುಂಬಾ ಕೋಪ ಬರುತ್ತೆ. ಆಗ ಆನೆ ಹೀಗನ್ನುತ್ತೆ, ಏನಾಯ್ತು ನಿಂಗೆ? ನೀನ್ ಯಾಕಂತ ಹೀಗ್ ನೆಗಾಡ್ತಾ ಇದೀಯಾ ಹೇಳು? ನಾನಂತೂ ಈಗ್ಲೂ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡದೆ. ಯಾವ ಬೇಟೆಗಾರನೂ ಬರ್ತಾ ಇಲ್ಲ, ಏನೂ ಇಲ್ಲ. ನಾನ್ ಸುಮ್ಮನೆ ಹೇಳಿದ್ದು ಗೊತ್ತಾ. ನಿನ್ನ ಈ ಸುಳ್ಳು ಬುರುಕುತನ ಉಂಟಲ್ಲ, ಒಂದಿನ ಇದರಿಂದ ಯಾರು ನಿನ್ನ ನಂಬಲ್ಲ. ಲಂಬು ಹಂಗೆ ಹೇಳಿದ ತಕ್ಷಣ ಎಲ್ಲಾ ಜಂತುಗಳು ಅವರವರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮಾರನೇ ದಿನ ಚೋಟು ಕಾಡಿನಲ್ಲಿ ನಡೀತಿರುತ್ತೆ. ನಿಜವಾಗ ಅಲ್ಲಿ ಒಂದು ಬೇಟೆಗಾರ ನಡ್ಕೊಂಡ್ ಬರ್ತಿರ್ತಾನೆ. ಆ ಬೇಟೆಗಾರನನ್ನ ನೋಡಿ ಅದು ತುಂಬಾ ಗಾಬರಿ ಪಡುತ್ತೆ. ಚೋಟು ಯಾವಾಗಿನ ತರನೇ ಅಲ್ಲಿಂದ ಓಡಿ ಹೋಗಿ ಎಲ್ಲಾ ಜಂತುಗಳಿಗೆ ಬೇಟೆಗಾರ ಬಂದಿದ್ದಾನೆ ಅಂತ ಹೇಳುತ್ತೆ. ಓಡಿ, ಎಲ್ಲಾರು ಓಡಿ, ಬೇಗ ಓಡಿ, ಬೇಟೆಗಾರ ಬರ್ತಾ ಇದ್ದಾನೆ. ನಿಮ್ಗೆ ನಿಮ್ ಜೀವ ಬೇಕಾದ್ರೆ ಎಲ್ಲಾರು ಓಡಿ. ಆದ್ರೆ ಈ ಸಲ ಚೋಟು ಮಾತನ್ನ ಯಾರು ಕೇಳಕ್ ರೆಡಿ ಇಲ್ಲ. ಈ ಸರಿ ನಿನ್ ಚೇಷ್ಟೆ ಎಲ್ಲ ಏನು ನಡೆಯಲ್ಲ. ನಾವು ನೀನ್ ಹೇಳಿದ್ದನ್ನ ಏನು ನಂಬಲ್ಲ ಈ ಸರಿ. ಆದ್ರೆ ಈ ಸರಿ ನಾನು ಸುಳ್ಳು ಹೇಳ್ತಾ ಇಲ್ಲ. ಅವನ್ ಕೈಯಲ್ಲಿ ಬಲೆ ಬೇರೆ ಇದೆ. ಅದ್ ಹೇಳೋದ್ ಕೇಳಿ ಜಂತುಗಳೆಲ್ಲ ಅದು ಸುಳ್ಳು ಹೇಳ್ತಿದೆ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ. ಲಂಬು ಅಲ್ಲೇ ನಿಂತಿದ್ದ. ಸರಿ, ಸ್ವಲ್ಪ ತಿರ್ಗಾಡ್ಕೊಂಡ್ ಬರೋಣ. ನೀನು ಯಾರನ್ನು ಮೂರ್ಖ ಮಾಡಿಲ್ಲ ಅಂತ ನೀನ್ ಬೇಜಾರಲ್ಲಿ ಇರ್ತೀಯ ಅಲ್ವಾ, ಅದಕ್ಕೆ ಸ್ವಲ್ಪ ಕಾಡ್ ಸುತ್ತಾಡ್ಕೊಂಡ್ ಬರೋಣ. ಹಂಗಂತೇಳಿ ಲಂಬು ನಗ್ತಾ ಇರ್ತಾನೆ. ಮತ್ತೆ ಲಂಬು ಚೋಟು ಇಬ್ರು ಸೇರಿ ಕಾಡೊಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರೊಂದ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಚಂದಮಾಮನ ಬೆಳಕು ಸ್ವಲ್ಪನೂ ಇರೋದಿಲ್ಲ. ಅಲ್ಲಿ ಬೇಟೆಗಾರ ಅವನ ಬಲೆ ಹಾಕಿರ್ತಾನೆ. ಆ ವಿಷಯ ಗೊತ್ತಿಲ್ಲದೆ ಲಂಬು ಆ ಬಲೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಅದನ್ನದು ಕಾಪಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಲಂಬು ಸಿಕ್ಕಾಕೊಂಡಿರೋದನ್ನ ಚೋಟು ನೋಡ್ತಾನೆ. ಚೋಟುಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅವನು ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನ ಕೈಯಲ್ಲಿ ಕಾಪಾಡಕ್ಕಾಗಿಲ್ಲ. ಲಂಬು ಕೈಯಲ್ಲಿ ಸ್ವಲ್ಪನೂ ಕದ್ಲಕ್ಕೂ ಆಗಿಲ್ಲ. ಚೋಟು, ಈ ಬಲೆಯಿಂದ ನೀನ್ ನನ್ನನ್ನ ಹೊರಗಡೆ ತೆಗಿಯಕ್ಕಾಗಲ್ಲ ಕಣಯ್ಯ. ಬೇರೆ ಯಾವ್ದಾದ್ರು ಪ್ರಾಣಿನ ಕರ್ಕೊಂಡ್ ಬಾ ದಯವಿಟ್ಟು. ಬೇಟೆಗಾರ ಬಂದ್ರೆ ಅವನ್ ಜೊತೆ ನನ್ನ ಕರ್ಕೊಂಡೋಗ್ತಾನೆ. ಅದನ್ ಕೇಳಿ ಚೋಟುಗೆ ತುಂಬಾ ಭಯ ಆಗತ್ತೆ. ಮತ್ತೆ ಈಗಂತಾನೆ, ನೀನ್ ಹೆದರ್ಬೇಡ ಲಂಬು, ನಾನು ಯಾರನ್ನಾದ್ರೂ ಕರ್ಕೊಂಡ್ಬರ್ತೀನಿ ಈಗ. ಹಂಗಂತೇಳಿ ಚೋಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸಹಾಯಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡುಕ್ತಾ ನಡ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪತ್ತಾದ್ಮೇಲೆ ಅವನ್ಗೆ ಅಲ್ಲಿ ಆನೆ ಕಾಣಿಸುತ್ತೆ. ಕೇಳೋ ಆನೆ, ಲಂಬು ಅಲ್ಲಿ ಬೇಟೆಗಾರನ್ ಬಯಲ್ ಸಿಕ್ಬಿದ್ದಾನೆ. ಬಾ ನನ್ ಜೊತೆ, ಅವನನ್ನ ಕಾಪಾಡು ಬಾ ಬೇಗ. ಸುಮ್ನೆ ಸುಳ್ಳು ಹೇಳ್ಬೇಡ ನೀನು. ಹೀಗೆ ಹೇಳಿನೇ ಎಲ್ರನ್ನ ನೀನು ಯಾಮಾರಿಸಿ ಆಗಿದೆ. ನಾನು ನಿಜ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಾ ಬೇಗ. ನಾನ್ ನಿನ್ನ ನಂಬಲ್ಲ ನೋಡು. ನಿನ್ ಜೊತೆ ನಾನು ಎಲ್ಗೂ ಬರಲ್ಲ. ಹಂಗಂತೇಳಿ ಆನೆ ಅಲ್ಲಿಂದ ಹೋಗ್ಬಿಡುತ್ತೆ. ಚೋಟುಗೆ ಬೇಜಾರಾಗಿ ಮತ್ತೆ ಬೇರೆ ಯಾರಾದ್ರೂ ಸಿಗ್ತಾರಾ ಅಂತ ನಡ್ಕೊಂಡು ಹೋಗ್ದಿದ್ದಾಗ ಮರದ ಮೇಲೆ ಒಂದು ಕೋತಿ ಕಾಣಿಸುತ್ತೆ. ಮಂಗಣ್ಣ, ಬೇಗ ನನ್ ಜೊತೆ ನಡಿ. ಅಲ್ಲಿ ಲಂಬು ಬೇಟೆಗಾರರು ಬಲೆಲ್ ಸಿಕ್ಬಿದ್ಯಾನೆ. ಅವನನ್ನ ಅಲ್ಲಿಂದ ತೆಗಿಲಿಲ್ಲ ಅಂದ್ರೆ ಬೇಟೆಗಾರ ಅವನನ್ನ ಕರ್ಕೊಂಡೋಗ್ತಾನೆ. ಏ ಚೋಟು, ನಾನ್ ನಿನ್ನ ನಂಬಲ್ಲ. ನೀನು ನಮ್ಮನ್ನೆಲ್ಲ 2 ಸರಿ ಮೂರ್ಖ ಮಾಡಿ ಆಗಿದೆ. ಇನ್ನೊಂದ್ಸರಿ ನಿನ್ನ ಆಟ ಇಲ್ಲಿ ನಡೆಯಲ್ಲ. ನಾನ್ ಹೇಳೋದನ್ನ ಸ್ವಲ್ಪ ಕೇಳ್ತೀಯಾ? ಈ ಸಲ ಕೋತಿನೋ ಒಂದ್ ಮಾತನ್ನ ನಂಬದೆ ಅಲ್ಲಿಂದ ಬೇರೆ ಮರಕ್ಕೆ ಎಗುರ್ಕೊಂಡು ಹೋಗ್ಬಿಡ್ತು.
ಈಗ ಚೋಟುಗೆ ಅದ್ ಏನ್ ತಪ್ಪು ಮಾಡ್ತಂತ ಚೆನ್ನಾಗ್ ಅರ್ಥ ಆಯ್ತು. ಅದು ಅಲ್ಲಿಂದ ಸಪ್ಪಗ್ ಮುಖ ಹಾಕೊಂಡು ಲಂಬು ಇರೋ ಜಾಗಕ್ಕೆ ನಡ್ಕೊಂಡು ಹೋಗುತ್ತೆ. ಅದು ಲಂಬು ಹತ್ರ ಹೋಗೋದಕ್ಕೆ ಒಂದು ರಾತ್ರಿ ಎಲ್ಲ ನಡ್ಕೊಂಡು ಹೋಗುತ್ತೆ. ಬೆಳಗಾಗತ್ತೆ. ಅದು ಒಪ್ನೆ ಬರೋದನ್ನ ನೋಡಿ ಲಂಬು ಭಯ ಪಡ್ತಾನೆ. ಏನಾಯ್ತು ಚೋಟು, ನಿಂಗೆ ಯಾರು ಸಿಕ್ಕಿಲ್ವಾ? ನಾನೆಲ್ರಿಗೂ ಕೇಳಿದೆ, ಆದ್ರೆ ಅವರೆಲ್ಲ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡ್ರು. ಈಗ ಅರ್ಥ ಆಯ್ತು ನಂಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ಅಂದಿದ್ದಿದ್ರೆ ಅವರೆಲ್ಲ ನನ್ನ ನಂಬಿ ಬರ್ತಾ ಇದ್ರು. ಆಗ ಚೋಟುವಿನ ಗಮನ ಮರದ ಮೇಲೆ ಇರುವ ಕೋತಿ ಮೇಲೆ ಬೀಳುತ್ತೆ. ಆಗ ಚೋಟು ಹೀಗಂತ ಹೇಳುತ್ತೆ, ಅಲ್ ನೋಡು ಮಂಗ, ನೀನ್ ಜೋರಾಗ ಅವನನ್ ಕರಿ, ಆಗ್ಲಾದ್ರೂ ಅವನ್ ಬರ್ಬೋದು. ಆ ವಿಷಯ ಕೇಳಿದ ತಕ್ಷಣ ಲಂಬು ತುಂಬಾ ಜೋರಾಗಿ ಅದು ಕಿರ್ಚೋ ಶಬ್ದ ಕೇಳಿದ ತಕ್ಷಣ ಲಂಬು ಮೇಲೆ ಕೋತಿಯ ದೃಷ್ಟಿ ಬೀರುತ್ತೆ. ಮತ್ತೆ ಅದು ಮರದಿಂದ ಕೆಳಗಡೆ ಇಳಿದು ಬಂದು ನೋಡುತ್ತೆ. ಅದು ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಚೋಟು ಸಹ ಅದ್ರ ಪಕ್ಕನೆ ನಿಂತ್ಕೊಂಡಿದ್ದ. ಅರೆ, ನಾನಂತೂ ಈ ಚೋಟು ಸುಮ್ಮನೆ ಸುಳ್ಳು ಹೇಳಿದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನಿಜವಾಗಿ ಸಿಕ್ಕಿಬಿದ್ದಿದ್ಯಾ? ಹಂಗಂತೇಳಿ ಆ ಬಲೆನ ಕಟ್ ಮಾಡೋದಕ್ಕೆ ಕೋತಿ ತುಂಬಾ ಟ್ರೈ ಮಾಡುತ್ತೆ. ಆದ್ರೆ ಅದ್ರ ಕೈಯಲ್ಲಿ ಅದನ್ನ ಕಟ್ ಮಾಡಕ್ಕಾಗಿಲ್ಲ. ನೀನು ಚಿಂತೆ ಮಾಡಬೇಡ, ನಾನು ಹೋಗಿ ಆನೆನ ಕರ್ಕೊಂಡ್ ಬರ್ತೀನಿ. ಈ ಬಲೆನ ಅದು ತುಂಡು ಮಾಡಿ ಹಾಕುತ್ತೆ ನೋಡು. ಹಂಗಂತೇಳಿ ಕೋತಿ ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಕೋತಿ ಮತ್ತೆ ಬರುತ್ತೆ. ಒಬ್ನೇ ಬರೋದಿಲ್ಲ, ಜೊತೆಯಲ್ಲಿ ಎಲ್ಲಾ ಜಂತುಗಳನ್ನ ಕರ್ಕೊಂಡ್ ಬರುತ್ತೆ. ಆ ದೃಶ್ಯನ ನೋಡಿ ಲಂಬು ತುಂಬಾನೇ ಸಂತೋಷ ಪಡ್ತಾನೆ. ಆನೆ ಅದರ ದಂತಗಳನ್ನ ಉಪಯೋಗಿಸಿ ಆ ಬಲೆನ ಕಟ್ ಮಾಡಿ ಬೀಸ್ಬಿಡುತ್ತೆ. ಒಂದ್ ಕಡೆ ಬಲೆ ಕಿತ್ತೋಗ್ಬಿಡುತ್ತೆ. ಆದ್ರೆ ಇನ್ನೊಂದ್ ಕಡೆ ಬಲೆ ಕಿತ್ತಕ್ಕಕ್ ಮುಂಚೆನೆ ಬೇಟೆಗಾರ ಬರ್ತಿರೋದನ್ನು ಅವರೆಲ್ಲ ನೋಡ್ಬಿಡ್ತಾರೆ. ನೋಡಿದ ತಕ್ಷಣ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಬೇಟೆಗಾರ ಲಂಬು ಸಿಕ್ಕಾಕೊಂಡಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಚೋಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿತ್ತು. ಅದು ಬೇಕಂತಾನೆ ವಿಚಿತ್ರವಾದ ಶಬ್ದಗಳನ್ನ ಮಾಡ್ತಿತ್ತು. ಮತ್ತೆ ಬೇಟೆಗಾರನ ಮುಂದೆ ಬಂದು ನಿಂತ್ಕೋತು. ಅದನ್ನ ನೋಡಿದ ಬೇಟೆಗಾರನಿಗೆ ತುಂಬಾನೇ ದಿಲ್ ಖುಷಾಗಿತ್ತು. ಅವನೇನ್ ಅನ್ಕೊಂಡ ಅಂದ್ರೆ ಇದ್ರ ಜೊತೆ ಇನ್ನೊಂದ್ ಚಿಕ್ಕಿ ಸಿಕ್ಕಿದ್ರೆ ಬಿಂದಾಸ್ ಆಗಿರತ್ತೆ ಅಂತ ಅನ್ಕೊಂಡು ಅದನ್ನ ಹಿಡಿಯೋದಕ್ಕೆ ಮೆತ್ತಗ್ ನಡ್ಕೊಂಡು ಹೋಗ್ತಾನೆ. ಅದನ್ನ ನೋಡಿದ ಆನೆ ಮತ್ತೆ ಅಲ್ಲಿಗೆ ಬಂದು ಮಿಕ್ಕಿರೋ ಬಲೆನೂ ಕಿತ್ತಾಕ್ಬಿಡುತ್ತೆ. ಈ ಸಲನು ಆನೆ ಅದರ ದಂತಗಳನ್ನ ಉಪಯೋಗಿಸಿ ಬಲೆನ ಕಿತ್ತಾಗುತ್ತೆ. ಆ ಬಲೆನ ಕಿತ್ತಾಕಿ ಲಂಬುನ ಕಾಪಾಡುತ್ತೆ. ಲಂಬು ಅಲ್ಲಿಂದ ತಪ್ಪಿಸ್ಕೊಂಡು ಕಿರ್ಚಕ್ ಶುರು ಮಾಡ್ತಾನೆ. ಚೋಟು, ಬೇಟೆಗಾರ ನಿನ್ ಹಿಂದೆನೆ ಇದ್ದಾನೆ, ಓಡು ನೀನು. ಆ ಶಬ್ದ ಕೇಳಿದ ತಕ್ಷಣ ಚೋಟುಗ್ ಅರ್ಥ ಆಗತ್ತೆ ಲಂಬು ತಪ್ಸ್ಕೊಂಡಿದ್ದಾನೆ ಅಂತ. ಮತ್ತೆ ಅದು ಅಲ್ಲಿಂದ ತಪ್ಸ್ಕೊಂಡು ಕಾಡೊಳಗಡೆ ಓಡೋಗ್ಬಿರುತ್ತೆ. ಬೇಟೆಗಾರ ಇನ್ನೊಂದ್ ಕಡೆ ನೋಡಿದ್ರೆ ಇನ್ನೊಂದ್ ಜಿಂಕೆನೂ ಇಲ್ಲ. ಎಲ್ಲವನ್ಗೆ ಅತಿ ಆಸೆ ಗತಿ ಕೇಡು ಅಂತ ಅರ್ಥ ಆಯ್ತು. ಚೋಟುನು ಓಡಾಡ್ತಾ ಹೋಗಿ ಬೇರೆ ಜಂತುಗಳ ಜೊತೆ ಸೇರ್ಕೋತಾನೆ. ಮತ್ತೆ ಎಲ್ಲಾ ಜಂತುಗಳು ಒಂದೇ ಸಲ ಅಲ್ಲಿಂದ ಕಾಡೊಳಗಡೆ ಓಡೋಗ್ತವೆ. ಅದು ನೋಡಿ ಬೇಟೆಗಾರನಿಗೆ ತುಂಬಾ ಕೋಪ ಬರುತ್ತೆ. ನಾನು ಆಣೆ ಮಾಡ್ತೀನಿ, ಇವತ್ತಿಂದ ನಾನ್ ಸುಳ್ಳು ಹೇಳಿ ಯಾರಿಗೂ ಮೋಸ ಮಾಡಲ್ಲ ಅಂತ. ಅದು ಕೇಳಿ ಜಂತುಗಳೆಲ್ಲ ತುಂಬಾ ಸಂತೋಷ ಪಡುತ್ತೆ. ಮತ್ತೆ ಚೋಟು ಅವನ್ ತಪ್ಪೇನು ಅಂತ ಚೆನ್ನಾಗಿ ತಿಳ್ಕೊಂಡ.